ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನನ್ನ ಸಿಲ್ವೆ ಹಾಕುವಾಗರಿ ಇವರು ಮುಖ್ಯವಾದ ಮಾತುಗಳನ್ನ ಆಡ್ತಾರೆ. ಅದ್ರಾಗ ಮೊದಲನೇ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಅದರಲ್ಲಿ ಲೂಕ 23:34 ವಾಕ್ಯದಲ್ಲಿ ತಂದೆ ಇವರನ್ನು ಕ್ಷಮಿಸು ಎಂಬುದಾಗಿ ಮಾತು ಹೇಳ್ತಾರ್ರಿ. ಯೇಸು ಕ್ರಿಸ್ತನ ಸಿಲ್ವೆ ಹಾಕುವಾಗ್ರಿ ಅಲ್ಲಿರ್ತಕ್ಕಂಥ ಜನರ ನಿಂದನೆ ಅಪಮಾನಗಳನ್ನ ಮಾತು ಮಾಡೋದ್ರಿ. ಮತ್ತು ಅಲ್ಲಿರ್ತಕ್ಕಂಥ ಜನರು ಭಾಳ ಅವ್ರಿಗೆ ಘೋರವಾದ ಹಿಂಸೆ ಪಡಿಸ್ತಾರ್ರಿ. ಅವ್ರನ್ನ ತಲೆಗೆ ಮುಳ್ಳಿನ ಕಿರೀಟ ಹಾಕ್ತಾರ್ರಿ. ಮತ್ತು 150 kg ಸಿಲ್ಬೆಯನ್ನು ಹೊತ್ಕೊಂಡು ಹೋಗಂತಾರ್ರಿ. ಮತ್ತು ಬಸ್ಸಿಂದ ತೆಗಿತಾರ್ರಿ. ಇಷ್ಟು ಹಿಂಸೆ ಪಡಿಸ್ತಾರ್ರಿ. ಮತ್ತು ಅಲ್ಲಿರ್ತಕ್ಕಂಥ ಜನರಿಗೋಸ್ಕರ ಅವ್ರು ಅಷ್ಟು ಹಿಂಸೆ ಪಡಿಸ್ರಿ ಎಲ್ಲ ಅಷ್ಟು ತಾಳ್ಮೆಯಿಂದ ಅವ್ರಿಗೆ ಅಲ್ಲಿರ್ತಕ್ಕಂಥ ಜನರಿಗೋಸ್ಕರ ಅವ್ರ ಪ್ರಾರ್ಥನೆ ಮಾಡ್ತಾರೆ. ತಂದೆ ಇವ್ರು ಏನು ಮಾಡ್ತಾ ಇದ್ದಾರೋ ಇವರನ್ನು ಕ್ಷಮಿಸು, ತಂದೆ ಇವ್ರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯವರು ಅವ್ರನ್ನ ಕ್ಷಮಿಸು ಅಂತ ಹೇಳ್ತಾರ್ರಿ. ಅದೇ ರೀತಿ ದೇವ್ರಿ ಅಷ್ಟು ಹಿಂಸೆ ಕೊಟ್ರ ಬಿರಿ ದೇವ್ರು ಅವ್ರನ್ನ ಹೆಂಗೆ ಸಮಾಪನೆ ಮಾಡಿರಲ್ರಿ. ಅದಕ್ಕೆ ನಮಗೆ ಯಾರಾದ್ರೂ ಹಿಂಸೆ ಕೊಡಾಕತ್ತಾರ, ಯಾರಾದ್ರೂ ನಮಗೆ ನಿಂದನೆ ಅಪಮಾನ ಮಾತಾಡ್ತಾರಲ್ರಿ ಅವ್ರಿಗೋಸ್ಕರ ನಾವು ಪ್ರೇಯರ್ ಮಾಡ್ಬೇಕಾಗ ನಮಗೆ ದೇವ್ರ ಆಶೀರ್ವಾದ ಮಾಡ್ತಾರ್ರಿ. ಮತ್ತು ಮತ್ರಿ ಅಂತ ಅಲ್ಲಿರ್ತಕ್ಕಂಥ ಸಿಲ್ವೆ ಹಾಕಲ್ಪಟ್ಟಿರ್ತಾರಲ್ಲಕ್ರಿ, ಅಲ್ಲಿರ್ತಕ್ಕಂಥ ಜನರ ಯಾಜಕರು ಮತ್ತು ಪಿಲಾತನಿಗೆ ಮತ್ತು ಹೆರೋದನಿಗೆ ಮತ್ತು ಅಲ್ಲಿರ್ತಕ್ಕಂಥ ಜನರು ಯಾರ್ಯಾರು ಅವ್ರಿಗೆ ಹಿಂಸೆ ಪಡ್ತಾರಲ್ಲ ಅವ್ರಿಗೋಸ್ಕರ ಹೆಂಗೆ ಪ್ರಾರ್ಥನೆ ಮಾಡಾಕತ್ತಿರಲ್ರಿ. ನಮ್ಮ ಜೀವದಾಗ ಯಾರು ಹಿಂಗೆ ಹಿಂಸೆ ಪಡ್ತಾರಲ್ಲ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರು ನಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡ್ತಾರಂತ ಹೇಳ್ತೀನಿ. ಮತ್ತು ದೇವರ ಮತ್ತಾಯ 5:44 ಅಧ್ಯಾಯದಾಗ ವಾಕ್ಯ ಹೀಗೆ ಹೇಳ್ತೈತ್ರಿ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡುವವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ವಾಕ್ಯ ಹೇಳ್ತಿದ್ರೆ. ಅದೇ ರೀತಿ ನಮ್ಮ ಹಿಂಸೆ ಪಡುವವರಿಗಾಗಿ ಮತ್ತು ನಮ್ಮ ವೈರಿಗೋಸ್ಕರ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ಬೇಕ್ರಿ. ಆಗ ನಮ್ಗೆ ದೇವರ ಆಶೀರ್ವಾದ ಮಾಡ್ತಾರೆ. ಮತ್ತೊಂದ್ರೆ ನಾವು ಪಾಪ ಮಾಡಿರ್ತೇವ್ರಿ. ಮತ್ತು ಪಾಪ ಮಾಡಿದಾಗ ನಮಗೆ ದೇವರು ನಮಗೆ ಕ್ಷಮಿಸ್ತಾನೋ ಇಲ್ಲೋ ಅನ್ನೋದು ನಾವು ಕ್ಷಮಾಪಣೆ ಕೊಡ್ತಾನೋ ಇಲ್ಲೋ ಅನ್ನೋದು ನಾವು ಹಿಂಜರಿತೀವಿ. ಆಗ ನಾವು ಹಿಂಜರಿಬಾರ್ದ್ರಿ. ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರೊಳಗೆ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಾಪಣೆ ಮಾಡ್ತಾರ್ರಿ. ಈ ತಪ್ಪು ಪಾಪನಿಗೋಸ್ಕರ 1 ಯೋಹಾನ 2:1 ವಾಕ್ಯದೊಳಗೆ ವಾಕ್ಯ ಹೇಳ್ತಿದ್ರಿ. ಪ್ರಿಯ ದೇವ ಮಕ್ಕಳೇ, ಪಾಪ ಮಾಡಬಾರದೆಂದು ಈ ಮಾತನ್ನು ನಿಮಗೆ ಹೇಳ್ತೇನೆ. ನೀವು ಯಾವನಾದರೂ ಪಾಪ ಮಾಡಿದರೆ ನೀತಿವಂತನಾದ ಯೇಸು ಕ್ರಿಸ್ತ ನಮಗೆ ಸಹಾಯಕನಿದ್ದಾನೆ ಎಂಬುದಾಗಿ ಮಾತು ಹೇಳ್ತಾರೆ. ಅದಕ್ಕಾಗಿ ದೇವರು ನಮಗೆಲ್ಲ ನಮ್ಮ ಎಲ್ಲ ತಪ್ಪವನ್ನು ಪಾಪವನ್ನು ಕ್ಷಮಿಸಾಕ ಅಲ್ಲಿರ್ತಕ್ಕಂಥ ಜನರನ್ನ ಹೆಂಗೆ ದೇವರು ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥ ಜನರನ್ನ ಹೆಂಗೆ ದೇವರು ಕ್ಷಮಾಪಣೆ ಕೇಳಿರಲ್ರಿ ತನ್ನ ತಂದೆಗೆ, ಅದೇ ರೀತಿ ನಮ್ಮ ತಪ್ಪವನ್ನು ಪಾಪವನ್ನು ಕ್ಷಮಿಸಾಕ ಎಲ್ಲ ರೀತಿ ದೇವರ ಸಹಾಯ ಸಿಲ್ಗ ಬಗ್ಗೆ 7 ಮಾತಾಡ್ರಿ. 2ನೇ ಮಾತನ್ನ ಅಂದ್ರೆ ಯೇಸುಸ್ವಾಮಿ ಸಿಲ್ಗ ಹಾಕೋದ್ನಾಗ್ರಿ 3 ಮಂದಿ ಇರ್ತಿರ್ತಾರ. 3 ಮಂದಿಯಾಗ್ರಿ ಒಬ್ಬ ಯೇಸುಸ್ವಾಮಿ ಅಂತಾರೆ ನಿನ್ನ ಕಾಪಾಡ್ಕೊ ಒಬ್ಬ ಅಂತಾರೆ, ಒಬ್ಬರಂತಾರೆ ಅವ್ರವ್ರು ಮಾತಾಡ್ತಾರೆ. ಒಬ್ಬ ದೇವ್ರಿಗೆ ಹೇಳ್ತಾರೆ, ಅದಕ್ಕೆ ಯೇಸು ಇವತ್ತು ನನ್ನ ಸಂಗಡ ಪರದೇಶದಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿಯೂ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಅಂದ್ರೆ ದೇವರ ಒಬ್ಬ ಸತ್ಯವಾಗಿ ಸಾಹಿತ್ಯನಾದ್ರು ಒಬ್ಬರಿಗೆ ಉತ್ತರ ಕೊಡ್ತಾರೆ. ಅಂದ್ರೆ ನನ್ನ ಜೋಡಿ ನೀನ ನಾ ಬರೋದ್ನಾಗ ನನ್ನದಲ್ಲಿ ರಾಜ್ಯದಲ್ಲಿ ಇರ್ತಂದ ಒಬ್ಬರಿಗೆ ಒಬ್ಬ ಉತ್ತರ ಕೊಡ್ತಾರೆ. ಒಬ್ಬದಾನಂತಾರೆ ಅಂತ ನೀ ಏನು ಪಾಪ ಮಾಡಿಲ್ಲ ಅದನ್ನು ನಿನ್ನ ಶಿಲ್ಬೆ ಹಾಕತ್ತಾರೋ ಅಥವಾ ಒಬ್ಬ ಅಂತಾರೆ. ಆದ್ರೂ ದೇವ್ರ ಅಲ್ಲಿ ಅವ್ರ ದೇವ್ರದಾಗ ಕಳ್ಕೋದಿಲ್ರ ಅವ್ರು. ಆದ್ರೂ ದೇವ್ರ ಕ್ಷಮಿಸ್ಕೇಸಿಂದ ಒಬ್ಬನ ದೇವ್ರ ಸಂಗಡ ಕೊಟ್ಟು ಬರೋದ್ನಾಗ ಅಂದ್ರೆ ನಾನು ಜೋಡಿ ಇರ್ತಂದ ದೇವ್ರು ಹೇಳ್ತಾರೆ. ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿ 3ನೇದ ಈಗ ನಿನ್ನ ಮಗನು ಈಗ ನಿನ್ನ ತಾಯಿ. ಮತ್ತು 4ನೇದ ದೇವರು ಯಾಕೆ ನನ್ನ ಕೈ ಬಿಟ್ಟಿದ್ವಿ. 5ನೇದ ಬಾಯಾರಿಕೆ ಆಗಿದೆ. 6ನೇದ ಎಲ್ಲ ತಿಳಿದು 7ನೇದ ತಂದೆ ನಿನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೀನಿ ಅಂತ 7 ಮಾತು ಹೇಳಿದ್ರೆ. ಅದ್ರಾಗ ನಾ 3ನೇ ಮಾತು ಮಾತಾಡ್ತೇನೆ ರೀ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ
ತಾಯಿಗೆ ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಅಂದ್ರೆ ಸಿಲುವೆ ಹಾಕೊಂಡ್ಬಂದ್ರಿ ಅವ್ರವ್ವ ಮತ್ತು ಅವ್ರ ತಂಗಿ ಅವನ್ನ ಬಾಧಿಸಿದ್ದಿರ್ತಾರೆ ಅಂತ ಎಷ್ಟು ಅವ್ನು ಬಡದ್ರಿ ಹೊಡೆದ್ರಿ ಪೀಠ ಹಾಕಿರ್ರಿ ಎಷ್ಟು ಹಿಂಸೆ ಕೊಟ್ರೂ ದೇವರ ಅಂಥ ಪರಿಸ್ಥಿತಿಯಾಗೂ ತನ್ನ ಬಗ್ಗೆ ತಾವು ವಿಚಾರ ಮಾಡಿದ್ರಿ, ಇನ್ನೊಬ್ಬರ ಬಗ್ಗೆನೂ ವಿಚಾರ ಮಾಡಿದ್ರಿ, ಇನ್ನೊಬ್ಬರ ಬಗ್ಗೆ ತನ್ನ ತಾಯಿ ಬಗ್ಗೆ ತನ್ನ ತಂಗಿ ಬಗ್ಗೆ ವಿಚಾರ ಮಾಡಿದ್ರಿ. ಅವ್ರನ್ನ ನೋಡ್ಕೊಳಕ್ಕೆ ಅವ್ರ ಜವಾಬ್ದಾರಿನ ತನ್ನ ಶಿಷ್ಯನ ಪ್ರೀತಿ ಶಿಷ್ಯ ಪೇತ್ರನ ಒಪ್ಪಿಸಿಕೊಟ್ರೆ ಅಂಥ ಪರಿಸ್ಥಿತಿಯಾಗೂ ದೇವರ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತಾರೆ, ಕಾಳಜಿ ಮಾಡ್ತಾರೆ ಅಂದ್ರೆ ಅವ್ರ ಬಾಯಲ್ಲಿ ಹೇಳೋರಾಗದ ಅದನ್ನ ಮಾಡಿ ತೋರಿಸಿರ್ರಿ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕ್ರಿ, ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಬೇಕು, ಇನ್ನೊಬ್ರಿಗೋಸ್ಕರ ಉಪವಾಸ ಇರೋರಾಗಬೇಕು, ಇನ್ನೊಬ್ರಿಗೋಸ್ಕರ ಕಾಳಜಿ ತೋರಿಸೋರಾಗಬೇಕ್ರಿ, ಇನ್ನೊಬ್ರಿಗೋಸ್ಕರ ನಾವು ಕೂಡ ಕಷ್ಟದಲ್ಲಿ ಆಗಿರ್ಬೇಕು ಅನ್ನೋದನ್ನ ಈ ವಾಕ್ಯದ ಮುಖಾಂತರ ದೇವ್ರು ನಮ್ಗೆ ಕಲಿಸಿಕೊಟ್ಟಾರ್ರಿ. ಅದೇ ರೀತಿ ನಾವೆಲ್ಲರೂ ದೇವರ ಸಿಲುವೆ ಮೇಲೆ ಏನೆಲ್ಲ ಮಾಡಿ ಮುಗಿಸಿದಿರಲಿಲ್ಲ ಅದೇ ರೀತಿ ನಾವು ಕೂಡ ಅದೇ ದಾರಿಯಲ್ಲಿ ನಡೆದ ನಾವು ಕೂಡ ದೇವ್ರ ಮೆಚ್ಚಿಯಾದ ಮಕ್ಕಳಾಗಿ ಜೀವಿಸ್ಬೇಕಂತ ಹೇಳಿ ಅವ್ರ ಬಾಯಲ್ಲಿ ಹೇಳೋದಷ್ಟಲ್ಲ ಅದನ್ನ ಮಾಡಿ ತೋರಿಸಿದಾರ್ರಿ. ಅದಕ್ಕಾಗಿ ದೇವ್ರ ಮಕ್ಕಳಾದ ನಾವು ಕೂಡ ಅದೇ ದಾರಿಯಲ್ಲಿ ನಡಿಬೇಕಂತ ನಾ ತಿಳ್ಕೊಂಡ್ರಿ. ಅದಕ್ಕೆ ದೇವಸ್ಥಾನ ನಾನು ನಿಜವಾಗೂ ನಮ್ಗೆ ಸಂತೋಷ ಆಗ್ತದೆ. ಯಾಕಂದ್ರೆ 10 ವರ್ಷ ನಾನು ದೇವ್ರ ನಂಬಿದ್ರೆ ಇಲ್ಲ ಅದು ಫಸ್ಟ್ ಟೈಮ್ ಇಲ್ಲಿ ದೇವ್ರ ಬಗ್ಗೆ ಹೇಳಲಿಕ್ಕೆ ದೇವ್ರ ಅವಕಾಶ ಮಾಡಿಕೊಟ್ಟಾರ. ಫಸ್ಟ್ ಅವಕಾಶ ಮಾಡಿಕೊಟ್ಟ ದೇವ್ರ ನಮ್ಗೆ ಸ್ತೋತ್ರಗಳು. ಹಲ್ಲೆಲೂಯ. ನಾನು 4ನೇ ಮಾತು ಹೇಳ್ತಾ ಇದ್ದೀನಿ. ಶಿಲುವೆ ಮೇಲೆ ಏರಿಸಿದ ಶಿಲುವೆ ಮೇಲೆ ಹಾಕಿದ ಯೇಸು ಸ್ವಾಮಿನ ಎಷ್ಟು ಕಷ್ಟ ನೋವು ವೇದನೆಯಲ್ಲಿ ಇದ್ರೂ ಅದ್ರೊಳಗೆ ಮಾತು 7 ಮಾತಾಡಿದಾರ. ಅದ್ರೊಳಗೆ 7ನೇ ಮಾತೊಳಗೆ 4ನೇ ಮಾತು ನಾನು ಮಾತನಾಡ್ತಾ ಇದ್ದೀನಿ. ಏನಂದ್ರೆ ಮತ್ತಾಯ 27:46 ವಚನ. ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಟೈಮ್ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದ ಮೇಲೆ ಕತ್ತಲೆ ಕವಿತು. ಸುಮಾರು 3 ಗಂಟೆಗೆ 12 ಗಂಟೆ ಅಂತಿದೆಯಾ 12 ಗಂಟೆಯಿಂದ 45ನೇ ವಚನ. ಮತ್ತಾಯ 27:46 ವಚನ ಹೇಳ್ತಾ ಇದ್ದೀನಿ. ಅಂದ್ರೆ 45ನೇ ವಚನದಲ್ಲಿ ಅಲ್ಲಿ ಪಾಯಿಂಟ್ ಇದೆ. 27ನೇ ಅಧ್ಯಾಯ 45-46 ವಚನ ಓದ್ತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಎಲಿ 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 ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂದು ಮಹಾದೊಂದು. ಆ ಸಮಯದಲ್ಲಿ ಯೇಸು ಸ್ವಾಮಿ ಎಷ್ಟು ನಮ್ಮ ಮನುಷ್ಯರಾಗಿ ಹುಟ್ಟು ಬಂದ ಮಾನವ ರೂಪದಲ್ಲಿ ಅವ್ನ ಸಂಕಟ ಎಷ್ಟು ವೇದನೆ ಅನುಭವಿಸಿದನು. ಆ ತಂದೆ ದೇವ್ರ ಮೇಲೆ ನೋಡ್ತಿದ್ದ, ತಂದೆ ನನ್ನ ಯಾಕೆ ಕೈ ಬಿಟ್ಟಿದೆ, ಎಷ್ಟು ನೋವುದಿಂದ ಇದ್ದಾಗ ಆ ಸಮಯದಲ್ಲಿ ಯಾಕೆ ನನ್ನ ಕೈ ಬಿಟ್ಟಿದೆ ಅಂತ ದೇವರಲ್ಲಿ ಕೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಮ ಈ ಲೋಕದ ಜನರೆಲ್ಲ ನನ್ನ ಪಾಪ ಲೋಕ ಜನ ಪಾಪ ಎಲ್ಲ ತಾನು ಹೊತ್ತುಕೊಂಡಿದ್ದಾನೆ. ಆ ಪಾಪವನ್ನು ನೋಡ್ಲಿಕ್ಕೆ ತಂದೆಗೆ ಆಗ್ತಾ ಇಲ್ಲ, ಆ ಮಗನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮಗನ್ ನೋಡಿ ತಂದೆ ಆದವರು ಮರಿ ಹಾಕ್ತಾನೆ. ಹಲ್ಲೆಲೂಯ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ. ಅಷ್ಟೆಲ್ಲ ಸಹಿಸಿಕೊಂಡು ನಮಗೆ ಈ ವಿಷಯದಲ್ಲಿ ಈ ಗುಡ್ ಫ್ರೈಡೆ ದಿವಸ ನಮ್ಗೆ ಜಯವನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಥ್ಯಾಂಕ್ ಯು ವೆರಿ ಮಚ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಿಲುಬೆ ಮೇಲೆ ಮಾತನಾಡುವ 7 ಮಾತುಗಳಲ್ಲಿ ನನಗೆ ಬಂದಿರುವುದು 5ನೇ ಮಾತ್ರಿ. ಹೋದಷ್ಟು ನಂಗೆ ಇದ ಮಾತು ಬಂದಿದ್ರಿ. ಇದ್ರ ಅರ್ಥ ಸ್ವಲ್ಪ ಐತ್ರಿ, ಭಾಳ ಏನಿಲ್ರಿ. ದೇವರು ನಮಗೋಸ್ಕರ ನಮ್ಮ ಪಾಪಳಿಗೋಸ್ಕರ ತಮ್ಮ ಪ್ರಾಣವನ್ನು ಶಿಲ್ಬೆ ಮೇಲೆ ಧರಿಸಿರಿ. ಅವರು ಪಟ್ಟಂತ ಕಷ್ಟಗಳಿಗೆ, ನೋವುಗಳಿಗೆ, ಅವ್ರಿಗೆ ತ್ರಾಸಗಳಿಗೆ ದೇವ್ರಿಗೆ ನೀರಡಿಕೆ ಆಯ್ತ್ರಿ, ಇಷ್ಟ ಐತ್ರಿ. ಆಮೇಲೆ ಎಲ್ಲರ ದಾಹವನ್ನು ತೀರಿಸೋರು ನಾವಾಗಿರ್ಬೇಕ್ರಿ. ಎಲ್ಲರ ಕಷ್ಟಗಳನ್ನು ತೀರಿಸೋರು ನಾವಾಗಿರ್ಬೇಕ್ರಿ. ಅವ್ರು ಬೇರೆಯವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕ್ರಿ, ಬೇರೆಯವ್ರ ಕಷ್ಟಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕ್ರಿ. ಇಷ್ಟೇ ಈ ವಾಕ್ಯದ ಅರ್ಥ ರೀ. ಯೋಹಾನ ಬರೆದ ಸುವಾರ್ತೆ 28ನೇ ಯೋಹಾನ ಬರೆದ ಸುವಾರ್ತೆ 19:28. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರಿಸುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಎಲ್ಲ ಮುಗಿದ ಪಾಪವಾಗಿ ಅಷ್ಟ ಕಷ್ಟಗಳು, ನೋವುಗಳು ಅನುಭವಿಸಿ ಲಾಸ್ಟ್ನೇದಾಗಿ ಅವ್ರು ನೀರಡಿಕೆ ಆಗಿದೆ ಅಂತ ಹೇಳಿದ್ರು. ಈಗ ಈ ವಾಕ್ಯದ ಅರ್ಥ. ಸ್ತೋತ್ರವಾಗಲಿ. ಈ ಸಲ 7 ಮಾತುಗಳಲ್ಲಿ 6ನೇ ಮಾತು ಓದಕ್ಕ ದೇವರ ಅವಕಾಶ ಕೊಟ್ಟಿದ್ದಾರೆ.
ದೇವ್ರ ನಂಬಿಕೆ ಸ್ತೋತ್ರ. ಅಯ್ಯೋ 6ನೇ ಮಾತು ನಾ ಓದ್ತೇನ್ರಿ. ಇದಾದ ಮೇಲೆ ಯೇಸು ಈಗ ಎಲ್ಲ ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿ ರಸ ತುಂಬಿದ್ದ ಗಡಿಗೆ ಇಟ್ಟಿರಲ್ಲ. ಯೇಸು ಆ ಹುಳಿ ರಸವನ್ನು ತಕೊಂಡ ಮೇಲೆ ತೀರಿತ್ತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಅವರಿಗೆ ಯೇಸು ಸಮಯ ಕೊನೆ ಗಳಿಗೆಯಲ್ಲಿ ನೀರಡಿಕೆ ಅಂದ್ರ ನೀರ್ ಕೊಡ್ಲಿಲ್ರಿ, ಹುಳಿ ರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನುಡಿದ 7 ಮಾತುಗಳನ್ನ 7ನೇ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಲೂಕನ ಬರೆದ ಸುವಾರ್ತೆ 23ನೇ ವಚನದಲ್ಲಿ 23ನೇ ಅಧ್ಯಾಯ 46ನೇ ವಚನ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿದೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನುಡಿದ 7 ಮಾತುಗಳನ್ನ 7ನೇ ಮಾತನ್ನು ಹೇಳ್ತಂದ್ರೆ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ ಹೇಳಲಿಕ್ಕೆ ಇಷ್ಟಪಡ್ತಂದ್ರೆ, ಆಮೇಲೆ ಯೇಸು ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಅಂದ್ರೆ ಯೇಸು ಸ್ವಾಮಿ ಸಿಲ್ಬೆ ಹಾಕಿದ ನಂತರ ಎಷ್ಟೋ ಕಷ್ಟಗಳು ಕೊಟ್ರೆ ಯೇಸು ಮೇಲೆ ಮುಳ್ಳಿನ ಕಿರೀಟ ಹಾಕಿರಿ, ಬರ್ಚಿದ ಕಿರೀಟ ತಿಂದಿದ್ರಿ, ಮತ್ತ ಅನೇಕ ಕಷ್ಟಗಳನ್ನ ಕೊಟ್ಟರು ಅವಾಗ ಪ್ರಾಣ ಬಿಡ್ಲಿಲ್ಲ ಯೇಸ್ವಾಮಿ. ಅಂದ್ರೆ 6 ಮಾತುಗಳು ಆಗುವವರೆಗೂ ಯೇಸ್ವಾಮಿ ಪ್ರಾಣ ಬಿಡ್ಲಿಲ್ರಿ. ಲಾಸ್ಟ್ನೇ 7ನೇದಾಗಿ ಆತನ ತಂದೆಗೆ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟನಂದ್ರ ಪ್ರಾಣ ಬಿಟ್ರಿ ಯೇಸ್ವಾಮಿ. ಅನ್ಕತಕ್ಕ ಯೇಸ್ವಾಮಿ ಪ್ರಾಣ ಹೋಗ್ಲಿಲ್ರಿ. ಮೊದ್ಲು ಏನ್ ಮಾಡಿದ್ರು ದೇವ್ರಿಗೆ ಏನ್ ಮಾಡಿದ್ರು, ತನ್ನ ಆತ್ಮವನ್ನು ಯೇಸು ಸ್ವಾಮಿ ಒಪ್ಪಿಸಿಕೊಟ್ಟ ನಂತರ ಆತನಿಗೆ ಮರಣ ಬಂತ್ರಿ. ಆಮೇಲೆ ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಅಂದ್ರೆ ದೇವರಿಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟ ನಂತರ ಪ್ರಾಣ ಬಿಟ್ಟ ನಂತರ ಮಹಾಧ್ವನಿಯಿಂದ ಕೂಗಿ ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಅಂದ್ರೆ ದೇವರ ಯೇಸುವಿನ ಎಷ್ಟೇ ಕಷ್ಟಗಳು ಆದ್ರೂ ಕೂಡ ಆತನಿಗೆ ಎಲ್ಲವನ್ನು ಸಹಿಸ್ಕೊಂಡ ನಂತರ ಲಾಸ್ಟ್ನೇ ಕ್ರೀ ದೇವ್ರಿಗೆ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ನಂತರ ಪ್ರಾಣ ಬಿಟ್ಟು. ಇಷ್ಟೇ ನಾನು ವಾಕ್ಯ ಮುಗಿಸ್ತೀನಿ.